ಇವತ್ತು ಪತ್ರಿಕಾ ದಿನಾಚರಣೆ ಕೊಪ್ಪಳ ಮೀಡಿಯಾ ಕ್ಲಬ್ನಿಂದ ಪತ್ರಿಕಾ ದಿನಾಚರಣೆಯನ್ನು ಆಚರಿಸಲಾಯಿತು. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥ ಆನಂದ್ ಬೈದನಮನಿ ಅವರಿಗೆ ಮೀಡಿಯಾ ಕ್ಲಬ್ನಿಂದ ವಾರ್ಷಿಕ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಕೊಪ್ಪಳ ನಗರದ ಪಾನಘಂಟಿ ಕಲ್ಯಾಣ ಮಂಟಪದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ರೇವಣಕಿಯ ಅನ್ವಿತಾ ಮಹಿಳೆಯರ ವೃದ್ಧರ ಕಲ್ಯಾಣ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಿಂದ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಆನಂದ್ ಬೈದನಮನಿಯವರ ಪತ್ರಿಕೋದ್ಯಮದ ಸೇವೆಯನ್ನು ಗುರುತಿಸಿ ಈ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ. ಕಾರ್ಯಕ್ರಮದಲ್ಲಿ ಹಿರಿಯ ರಾಜಕೀಯ ವಿಶ್ಲೇಷಕ ಹೊನಕೆರೆ ನಂಜೇಗೌಡ ಭಾಗಿಯಾಗಿದ್ದರು. ಮೀಡಿಯಾ ಕ್ಲಬ್ ಅಧ್ಯಕ್ಷ ದೇವು ನಾಗನೂರು, ಮೀಡಿಯಾ ಕ್ಲಬ್ ಪದಾಧಿಕಾರಿಗಳು, ಜನಪ್ರತಿನಿಧಿಗಳು ಕೂಡ ಭಾಗಿಯಾಗಿದ್ದರು. ಪತ್ರಿಕೋದ್ಯಮ ಮೌಲ್ಯಗಳು ಬದಲಾವಣೆಯಾಗಿದ್ದಾವೆ. ಪತ್ರಿಕೋದ್ಯಮಕ್ಕೂ ಆ ಥರ ಇದೆ. ಪತ್ರಿಕೋದ್ಯಮದಲ್ಲಿ ಇದನ್ನು ಸಾಧನೆ ಮಾಡಬಹುದು, ಅದನ್ನು ಸಾಧನೆ ಮಾಡಬಹುದು ಅಂತ ಯಾರಾದರೂ ಕೂಡ ಮೊದಲು ಮಾತಾಡಿರ್ತಕ್ಕಂಥವ್ರು ಈಗ ಈ ಸ್ಥಳದಲ್ಲಿ ಯೋಚನೆ ಮಾಡಿದಾಗ ಈ ಪತ್ರಿಕೋದ್ಯಮ ಬೇರೆ ಬೇರೆ ರೀತಿಯಲ್ಲಿ ಬಹಳಷ್ಟು ಬದಲಾವಣೆ ಆಗಿದೆ ಅಂತಕ್ಕಂಥದ್ದು ನಮ್ಮ ಗಮನಕ್ಕೆ ಬರ್ತಾ ಇದೆ. ಒಂದು ನನಗೆ ಅನ್ನಿಸ್ದ ಹಾಗೆ ಈಗಿನ ಪತ್ರಿಕೋದ್ಯಮ ಉದ್ಯೋಗ ದೃಷ್ಟಿಯಿಂದ ಅಷ್ಟು ಪೂರಕವಾಗಿಲ್ಲ. ಬಹುತೇಕ ಪತ್ರಕರ್ತರು ಇತರರಿಗೆ ತುಂಬ ಕಷ್ಟಕ್ಕೆ ಸಿಗತಕ್ಕಂಥ ಒಂದು ವಾತಾವರಣ ಇದೆ. ಅದರ ಕಾರಣ ಪತ್ರಿಕೋದ್ಯಮದಲ್ಲಿ ಆಗಿರ್ತಕ್ಕಂಥ ಆರ್ಥಿಕವಾಗಿರುವಂಥ ಹಿಂಜರಿಕೆಗಳು ಮತ್ತು ಎಲ್ಲಿ ಸಂಪನ್ಮೂಲ ಕ್ರೋಢೀಕರಣ ಆಗ್ತಾ ಇತ್ತು ಆ ಸಂಪನ್ಮೂಲ ಕ್ರೋಢೀಕರಣದ ಲಯಗಳು ತಪ್ಪಿರುವ ಕಾರಣಕ್ಕಾಗಿ ಪತ್ರಿಕೋದ್ಯಮದ ಪರಿಣಾಮಗಳು ನೇರವಾಗಿ ಆಗ್ತಾ ಇದ್ದಾವೆ. ಹಾಗಾಗಿ ಉದ್ಯೋಗ ಕಳೆದುಕೊಳ್ಳತಕ್ಕಂಥ ವಾತಾವರಣ ಸೃಷ್ಟಿಯಾಗಿದೆ. ಇವತ್ತು ಪತ್ರಿಕಾ ದಿನಾಚರಣೆ ಕೊಪ್ಪಳ ಮೀಡಿಯಾ ಕ್ಲಬ್ನಿಂದ ಪತ್ರಿಕಾ ದಿನಾಚರಣೆಯನ್ನು ಆಚರಿಸಲಾಯಿತು. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥ ಆನಂದ್ ಬೈದನಮನಿ ಅವರಿಗೆ ಮೀಡಿಯಾ ಕ್ಲಬ್ನಿಂದ ವಾರ್ಷಿಕ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಕೊಪ್ಪಳ ನಗರದ ಪಾನಘಂಟಿ ಕಲ್ಯಾಣ ಮಂಟಪದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ರೇವಣಕಿಯ ಅನ್ವಿತಾ ಮಹಿಳೆಯರ ವೃದ್ಧರ ಕಲ್ಯಾಣ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಿಂದ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಆನಂದ್ ಬೈದನಮನಿಯವರ ಪತ್ರಿಕೋದ್ಯಮದ ಸೇವೆಯನ್ನು ಗುರುತಿಸಿ ಈ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ. ಕಾರ್ಯಕ್ರಮದಲ್ಲಿ ಹಿರಿಯ ರಾಜಕೀಯ ವಿಶ್ಲೇಷಕ ಹೊನಕೆರೆ ನಂಜೇಗೌಡ ಭಾಗಿಯಾಗಿದ್ದರು. ಮೀಡಿಯಾ ಕ್ಲಬ್ ಅಧ್ಯಕ್ಷ ದೇವು ನಾಗನೂರು, ಮೀಡಿಯಾ ಕ್ಲಬ್ ಪದಾಧಿಕಾರಿಗಳು, ಜನಪ್ರತಿನಿಧಿಗಳು ಕೂಡ ಭಾಗಿಯಾಗಿದ್ದರು. ಈ ಪತ್ರಿಕೋದ್ಯಮ ಮೌಲ್ಯಗಳು ಬದಲಾವಣೆಯಾಗಿದ್ದಾವೆ. ಪತ್ರಿಕೋದ್ಯಮಕ್ಕೂ ಆ ಥರ ಇದೆ. ಪತ್ರಿಕೋದ್ಯಮದಲ್ಲಿ ಇದನ್ನು ಸಾಧನೆ ಮಾಡಬಹುದು, ಅದನ್ನು ಸಾಧನೆ ಮಾಡಬಹುದು ಅಂತ ಯಾರಾದರೂ ಕೂಡ ಮೊದಲು ಮಾತಾಡಿರ್ತಕ್ಕಂಥವ್ರು ಈಗ ಈ ಸ್ಥಳದಲ್ಲಿ ಯೋಚನೆ ಮಾಡಿದಾಗ ಈ ಪತ್ರಿಕೋದ್ಯಮ ಬೇರೆ ಬೇರೆ ರೀತಿಯಲ್ಲಿ ಬಹಳಷ್ಟು ಬದಲಾವಣೆ ಆಗಿದೆ ಅಂತಕ್ಕಂಥದ್ದು ನಮ್ಮ ಗಮನಕ್ಕೆ ಬರ್ತಾ ಇದೆ. ಒಂದು ನನಗೆ ಅನ್ನಿಸ್ದ ಹಾಗೆ ಈಗಿನ ಪತ್ರಿಕೋದ್ಯಮ ಉದ್ಯೋಗ ದೃಷ್ಟಿಯಿಂದ ಅಷ್ಟು ಪೂರಕವಾಗಿಲ್ಲ. ಬಹುತೇಕ ಪತ್ರಕರ್ತರು ಇತರರಿಗೆ ತುಂಬ ಕಷ್ಟಕ್ಕೆ ಸಿಗತಕ್ಕಂಥ ಒಂದು ವಾತಾವರಣ ಇದೆ. ಅದರ ಕಾರಣ ಪತ್ರಿಕೋದ್ಯಮದಲ್ಲಿ ಆಗಿರ್ತಕ್ಕಂಥ ಆರ್ಥಿಕವಾಗಿರುವಂಥ ಹಿಂಜರಿಕೆಗಳು ಮತ್ತು ಎಲ್ಲಿ ಸಂಪನ್ಮೂಲ ಕ್ರೋಢೀಕರಣ ಆಗ್ತಾ ಇತ್ತು ಆ ಸಂಪನ್ಮೂಲ ಕ್ರೋಢೀಕರಣದ ಲಯಗಳು ತಪ್ಪಿರುವ ಕಾರಣಕ್ಕಾಗಿ ಪತ್ರಿಕೋದ್ಯಮದ ಪರಿಣಾಮಗಳು ನೇರವಾಗಿ ಆಗ್ತಾ ಇದ್ದಾವೆ. ಹಾಗಾಗಿ ಉದ್ಯೋಗ ಕಳೆದುಕೊಳ್ಳತಕ್ಕಂಥ ವಾತಾವರಣ ಸೃಷ್ಟಿಯಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.